ನಮಸ್ಕಾರ. ಹಳೆ ಟಿ ಶರ್ಟ್ಸು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕೋಕ್ಕೋಗಲ್ಲ. ನೋಡಿ, ಹಳೆ ಟಿ ಶರ್ಟು ಒಂದು 2 ಟಿ ಶರ್ಟ್ ತಗೊಂಡಿದ್ದೀನಿ. ಮೊದಲು ಒಂದು ಟಿ ಶರ್ಟ್ನ ಈ ಥರ ಫೋಲ್ಡ್ ಮಾಡಿ, ಸೇಮ್ ನೋಡಿ ಈ ಥರ ನಾನು ಫೋಲ್ಡ್ ಮಾಡಿದ್ದೀನಲ್ಲ, ಹಿಂಗೆ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಬಿಡಬೇಕು. ನೋಡಿ, ಉದ್ದಕ್ಕೆ ಈ ಥರ ಕಟ್ ಮಾಡ್ಕೊಬಿಡಿ. ಮೊದಲು ಹಳೆ ಟಿ ಶರ್ಟು ಮಕ್ಕಳದಾಗಲಿ ದೊಡ್ಡವ್ರದ್ದು ಯಾವುದಾದ್ರೂ ತಗೋಬೋದು. ನನ್ನ ಮನೆಯಲ್ಲಿ ಮಕ್ಕಳದು ಹಳೆ ಟಿ ಶರ್ಟ್ ಹಂಗೆ ಇತ್ತು, ಈ ಟಿ ಶರ್ಟ್ ತಗೊಂಡಿದ್ದೀನಿ. ನೀವು ಇಲ್ಲ ನಮ್ಮ ಮನೆಯಲ್ಲಿ ದೊಡ್ಡವ್ರದ್ದು ಹಂಗೆ ಇದೆ, ಸ್ವಲ್ಪ ಹರಿದೋಗಿರೋದು ಇಲ್ಲ ಶೇಡ್ ಆಗಿರೋದಂದರೆ ಆ ಟಿ ಶರ್ಟೇ ತಗೊಳ್ಳಿ. ನೋಡಿ, ಮಧ್ಯಕ್ಕೆ ಕಟ್ ಮಾಡ್ಕೊಬಿಟ್ಟೆ, ಮತ್ತು ಉದ್ದುದ್ದ ಕಟ್ ಮಾಡ್ಕೋಬೇಕು. ಹಿಂಗೆ ತಿರುಗಿಸ್ಕೊಂಡು ಲಾಸ್ಟ್ ಹೆಜ್ಜೆವರೆಗೂ ಸ್ವಲ್ಪ ನೋಡಿ ಬಿಡಬೇಕು, ಫುಲ್ ಕಟ್ ಮಾಡಿಬಿಡಬಾರ್ದು. ನೋಡಿ, ಉದ್ದುದ್ದ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ನೀವು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡಿಬಿಡಿ. ಉದ್ದುದ್ದ ಸ್ವಲ್ಪ ಒಂದಷ್ಟು ಅಗಲ ಇರಲಿ. ನಾನು ವಿಡಿಯೋದಲ್ಲಿ ಎಷ್ಟು ಅಗಲ ಇಟ್ಟಿದ್ದೀನಿ ನೋಡಿ, ಒಂದಷ್ಟು ಉದ್ದ ಅಗಲ ಉದ್ದಕ್ಕೆ ಕಟ್ ಮಾಡ್ಕೊಂಡು ಬರೋದು. ಫುಲ್ ಲಾಸ್ಟ್ ಎಡ್ಜಸ್ವರೆಗೂ ಇದೇ ಥರನೇ ಕಟ್ ಮಾಡ್ಕೊಂಡು ಬನ್ನಿ. ಆದಷ್ಟು ಕಾಟನ್ದು ಟಿ ಶರ್ಟ್ ತಗೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಉದ್ದುದ್ದ ಕಟ್ ಮಾಡಿಬಿಟ್ನಲ್ಲ, ಈ ಥರ ಎಲ್ಲ ಉದ್ದ ಕಟ್ ಮಾಡಿದ್ದಾದಮೇಲೆ ನಾನು ನೋಡಿ ಉದ್ದ ಕಟ್ ಮಾಡ್ಕೊಬಿಟ್ಟೆ. ಮತ್ತು ಈ ಥರ ಎಳಿಬೇಕು, ಒಂದೊಂದೇ ಹಿಡ್ಕೊಂಡು ಈ ಥರ ಎಳೀರಿ. ಒಂದೊಂದೇ ಎರಡೆರಡು ಹಿಡ್ಕೊಬೇಡಿ, ಅಷ್ಟು ಚೆನ್ನಾಗಿ ಬರಲ್ಲ. ಒಂದೊಂದೇ ಹಿಡ್ಕೊಂಡು ಈ ಥರ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಉದ್ದುದ್ದ ಎಳಿಬೇಕು. ಸೇಮ್ ಹಿಂಗೆ ಉದ್ದುದ್ದ ಎಳೆದಿದ್ದಾದಮೇಲೆ ಮತ್ತು ಇನ್ನು ಒಂದು ಟಿ ಶರ್ಟ್ ತಗೊತಾ ಇದ್ದೀನಿ. ನೀವು 2-3 ಟಿ ಶರ್ಟ್ ತಗೋಬೋದು, ಇಲ್ಲ ದೊಡ್ಡವ್ರದ್ದಾದರೆ ಒಂದು ದೊಡ್ಡ ಟಿ ಶರ್ಟ್ ಇದ್ದರೆ ಸಾಕು. ನಾನು ಮಕ್ಕಳು ತಗೊಂಡಿದ್ದೀನಲ್ಲ, ಅದಕ್ಕೆ ನಾನು ಒಂದು 2 ಟಿ ಶರ್ಟ್ ತಗೊತಾ ಇದ್ದೀನಿ. ಸೇಮ್ ಹಿಂಗೆ ಉದ್ದುದ್ದ ಎಳೆದಿದ್ದಾಗೋಯ್ತು ನಂದು. ನೋಡಿ, ಈ ಥರ ಎಳಿತಾ ಇದ್ದೀನಲ್ಲ ಒಂದೊಂದೇ. ಒಂದು ಟಿ ಶರ್ಟು ನಾನು ಈ ಥರ ರೆಡಿ ಮಾಡಿಬಿಟ್ಟೆ. ನೋಡಿ, ಇವಾಗ ಇನ್ನೂ ಒಂದು ಟಿ ಶರ್ಟ್ ತಗೋಬೇಕು. ಇನ್ನೊಂದು ಟಿ ಶರ್ಟು ಸೇಮ್ ನಾನು ಮೊದಲು ತೋರಿಸಿದ್ನಲ್ಲ, ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಉದ್ದ ಕಟ್ ಮಾಡ್ತಾ ಇದ್ದೀನಿ. ನಾನು ಮಕ್ಕಳ ಟಿ ಶರ್ಟು ನಾನು ಮೊದಲೇ ಹೇಳಿದೆ ತಗೊಂಡಿರೋದ್ರಿಂದ 2 ಟಿ ಶರ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ದೊಡ್ಡವ್ರದ್ದು ತಗೊಂಡಿದ್ದೀರಿ, ಸ್ವಲ್ಪ ದೊಡ್ಡದಾಗಿದೆ ಟಿ ಶರ್ಟ್ ಅನ್ನೋದು, ಒಂದು ಟಿ ಶರ್ಟ್ ಸಾಕಾಗುತ್ತೆ. ಮಕ್ಕಳದಾದರೆ 2 ಬೇಕಾಗುತ್ತೆ. ಹಳೆ ಟಿ ಶರ್ಟ್ಸು ಸಾಮಾನ್ಯವಾಗಿ ಶೇಡ್ ಆಗಿರೋವು, ಸ್ವಲ್ಪ ಹರಿದೋಗಿರೋವು. ಈ ಟಿ ಶರ್ಟ್ ನೋಡಿ, ನಾನು ತಗೊಂಡಿರೋ 2 ಟಿ ಶರ್ಟು ತುಂಬ ಶೇಡ್ ಆಗಿದೆ ಮತ್ತು ಹರಿದೋಗಿದೆ. ಇಂಥ ಟಿ ಶರ್ಟ್ ನಾವು ಯಾರಿಗೂ ಕೊಡೋಕ್ಕೂ ಆಗಲ್ವಲ್ಲ, ನಾವೇನು ಮಾಡ್ತೀವಿ ಹಂಗೆ ಇಟ್ಬಿಟ್ಟಿರ್ತೀವಿ. ಹಿಂದೆ ಹಾಕ್ಬಿಟ್ಟು ಒಂದು ಕವರಲ್ಲೋ ಮೂಟೆಯಲ್ಲೋ ಕಟ್ಟಿಟ್ಬಿಟ್ಟಿರ್ತೀವಲ್ಲ, ಇಂಥ ಟಿ ಶರ್ಟ್ಗಳನ್ನೂ ನೀವು ಮತ್ತೆ ಯೂಸ್ ಮಾಡ್ಕೋಬೋದು. ನೋಡಿ, ಉದ್ದುದ್ದ ಕಟ್ ಮಾಡಿಬಿಟ್ನಲ್ಲ, ನಾನು ಮೊದಲು ತೋರಿಸಿದ್ದೆ ಸೇಮ್ ಆ ಟಿ ಶರ್ಟ್ ಹೆಂಗೆ ತೋರಿಸಿದ್ದೆ, ಉದ್ದುದ್ದ ಕಟ್ ಮಾಡಿದ್ದಾದಮೇಲೆ ಒಂದೊಂದೇ ಎಳಿಬೇಕು. ಈ ಥರ ಹಿಡ್ಕೊಂಡು ನೀವು ನಿಧಾನವಾಗಿ ಒಂದೊಂದೇ ಎಲ್ಲ ಎಳೆದ್ಬಿಡಿ. ಫಸ್ಟು ನೀವು ಇದನ್ನು ರೆಡಿ ಮಾಡ್ಕೊಬಿಡ್ಬೇಕು. ನಿಮಗೇನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ, ಒಂದು 10 ನಿಮಿಷ ತಗೊತೇನೆ ಅಷ್ಟೇ. ನನಗೆ ನಾವು ಆಚೆ ಹಣ ಕೊಟ್ಟು ತರೋ ಬದಲು ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಹಳೆ ಬಟ್ಟೆಗಳಲ್ಲಿ ರೆಡಿ ಮಾಡ್ಕೋಬೋದು. ನೋಡಿ, ಇದು ರೆಡಿ ಆಯ್ತಲ್ಲ, 2 ಟಿ ಶರ್ಟ್ ರೆಡಿ ಆದಮೇಲೆ ಇವಾಗ ಮಾಪು ಮುರಿದೋಗಿದ್ರು ಮಾಪದ ಕೋಲು ಹಂಗೆ ಇರುತ್ತಲ್ಲ, ಮಾಪು ಕೋಲು ತಗೊಂಡು ಸುತ್ತಬೇಕು ಇದನ್ನು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಟೈಟಾಗಿ ಒಂದು ಕೈಯಲ್ಲಿ ನಿಮ್ಗೆ ಹಿಡ್ಕೋಬೇಕು, ಇನ್ನೊಂದು ಕೈಯಲ್ಲಿ ಸುತ್ತಕೊಂಡು ಬರಬೇಕು. ಲೂಸಾಗಿರಬಾರ್ದು, ನೋಡಿಕೊಂಡು ಸುತ್ತಿ ನಿಧಾನವಾಗಿ ಟೈಟಾಗಿ ಸುತ್ತಿಬಿಡಬೇಕು. 2 ಟಿ ಶರ್ಟು ನಾವು ಮೊದಲೇ ಕಟ್ ಮಾಡಿಟ್ಟಿದ್ವಲ್ಲ, 2 ಟಿ ಶರ್ಟ್ನು ಸೇಮ್ ಇದೇ ಥರನೇ ಸುತ್ತಿಬಿಟ್ಟು ತಿರ್ದೇ ಪಟ್ಟಿಗಳಿತ್ತಲ್ಲ ಅದರಲ್ಲೇ ಕಟ್ಟಿಬಿಡಬೇಕು. 2-3 ಗಂಟು ಹಾಕಿದ್ದೀನಿ ನನ್ನ ಮೇಲೆ. ನೋಡಿ, 2-3 ಗಂಟು ಹಾಕಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಪ್ ಮನೆಯಲ್ಲೇ ರೆಡಿ ಆಯಿತು. ಹಳೆ ಟಿ ಶರ್ಟ್ ಒಂದಿದ್ರೆ ಸಾಕು. ಅಕಸ್ಮಾತಾಗಿ ಇವಾಗ ಚಳಿಗಾಲದಲ್ಲಿ ಕೈಯಲ್ಲಿ ಒರ್ಸೋಕ್ಕಾಗಲ್ಲ, ಆ ಟೈಮಲ್ಲಿ ನೀವು ಹಳೆ ಟಿ ಶರ್ಟ್ ಒಂದಿದ್ರೆ ಸಾಕು. ಸಿಂಪಲ್ಲಾಗಿ ಮಾಪ್ ಕೋಲಂತೂ ಇರುತ್ತಲ್ವ, ನೀವೇ ಸಿಂಪಲ್ಲಾಗಿ ಈ ಥರ ರೆಡಿ ಮಾಡ್ಕೊಬಿಡ್ಬೋದು. ನೋಡಿದ್ರಲ್ಲ, ಹಳೆ ಟಿ ಶರ್ಟು ಇಲ್ಲ ಬನೀನ್ಗಳು ಹಳೇವಿದ್ರೂ ಅವುಗಳನ್ನ ಕಟ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.